ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಎ ಕನ್ನಡ ಟಿವಿ. ಭಾರ್ಗವಿ LLB ಇವತ್ತಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ಅಂತ ನೋಡೋಣ. ಸ್ಟಾರ್ಟಿಂಗ್ ಎಪಿಸೋಡ್ ಶುರುವಾದಾಗ ಭಾರ್ಗವಿ ಅವರ ಅಮ್ಮ ತುಂಬಾನೇ ಬೇಜಾರು ಮಾಡ್ಕೊಂಡು ರೂಮಲ್ಲಿ ಮಲ್ಕೊಂಡಿರ್ತಾಳೆ. ಭಾರ್ಗವಿ ಅವಳನ್ನ ಹಿಂದಿನ ದಿವಸ ತುಂಬಾನೇ ಬೈದಿರ್ತಾಳೆ. JP ಪಾಟೀಲ್ ಮನೆಗೆ ಕೆಲ್ಸಕ್ಕೆ ಹೋದ್ಲು ಅಂತ ಹೇಳಿ ತುಂಬಾನೇ ಬೈದಿರ್ತಾಳೆ. ಅದನ್ನೆಲ್ಲ ನೆನೆಸ್ಕೊಂಡು ಬೇಜಾರು ಮಾಡ್ಕೊಂಡು ಮಲಗಿರ್ತಾಳೆ. ಅದೇ ಟೈಮ್ಗೆ ಭಾರ್ಗವಿ ಅವ್ರ ಮನೆಗೆ ಬರ್ತಾಳೆ. ಮನೆಗೆ ಬಂದ್ಬಿಟ್ಟು ಅವ್ರ ಅಮ್ಮನ ಹತ್ರ ಅವಳು ಮಾತಾಡ್ತಾಳೆ. ತಪ್ಪಾಯ್ತಮ್ಮ, ಇನ್ನೊಂದ್ಸತಿ ನಾನು ಈ ರೀತಿ ಮಾತಾಡಲ್ಲ ಅಮ್ಮ. ನಿನ್ಗೆ ಗೊತ್ತಲ್ವಾ ನಿನ್ನ ಮಗಳಿಗೆ ಎಷ್ಟು ಕೋಪ, ಮುಗಿನ ತುದಿಲೇ ಕೋಪ ಇರುತ್ತೆ ಅಂತ ಗೊತ್ತಲ್ಲ. ಅದರಲ್ಲೂ ನೀನು ಯಾರ್ದೋ ಮನೇಲಿ ಕೆಲ್ಸಕ್ಕೆ ಹೋಗ್ತೀನಿ ಅಂತಂದ್ರೆ, ಅದರಲ್ಲೂ ಸಹ JP ಪಾಟೀಲ್ ಮನೆಯವ್ರಂತವ್ರ ಮನೆಗೆ ನೀನು ಕೆಲ್ಸಕ್ಕೆ ಹೋಗ್ತೀನಿ, ಕೆಲಸ ಮಾಡ್ತೀನಿ ಅಂತ ಕೇಳಿದಾಗ ನನಗಂತೂ ತುಂಬಾನೇ ಕೋಪ ಬಂತು. ಅದಕ್ಕೋಸ್ಕರ ಅಷ್ಟೆಲ್ಲ ಮಾತಾಡ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡಮ್ಮ ಅಂತ ಹೇಳಿ ಭಾರ್ಗವಿ ಅವ್ರಮ್ಮ ಹತ್ರ ಹೇಳ್ತಾಳೆ. ಆಗ ಅವ್ರಮ್ಮ ಹೇಳ್ತಾರೆ, ನಾನೇನು ಬೇಕಂತ ಕೆಲ್ಸಕ್ಕೆ ಹೋಗಲಿಲ್ಲ ಕಣೆ, ನಿನಗೂ ಸ್ವಲ್ಪ ಬರ್ಡನ್ ಕಡಿಮೆ ಆಗಲಿ, ಅಪ್ಪನ ಔಷಧಿಗಾಗಿರ್ಬೋದು ಅಥವಾ ಅಪ್ಪನ ಆಪ್ರೇಷನ್ಗಾಗಿರ್ಬೋದು ಸ್ವಲ್ಪ ಹಣ ಹೊಂದಿಸ್ಬೋದಲ್ವಾ ಅಂತ ಹೇಳಿ ನಿನಗೂ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಹೋದೆ ಅಷ್ಟೇ. ಎಲ್ಲ ಮನೆ ಜವಾಬ್ದಾರಿನೂ ಕೂಡ ನೀನೇ ಹೊತ್ಕೊಂಡಿದ್ಯಾ, ಸೊ ನಂದು ಸ್ವಲ್ಪ ಅಲ್ಪ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಹೇಳಿ ಕೆಲ್ಸಕ್ಕೆ ಹೋದೆ ಅಷ್ಟೇ. ಅದರಲ್ಲೂ ಆ JP ಪಾಟೀಲು ಅವ್ರ ಮನೆಗೆ ನಾನು ಕೆಲ್ಸಕ್ಕೆ ಹೋದರೆ ಅಪ್ಪನ ಆಪ್ರೇಷನ್ಗೆ ಬೇಕಾದಂತಹ ದುಡ್ಡನ್ನೆಲ್ಲ ಕೊಡ್ತೀನಿ, ಹೇಗೋ ಕೆಲಸ ಮಾಡ್ಕೊಂಡು ಅದನ್ನೆಲ್ಲ ನಾನು ತೀರಿಸ್ಬೋದು ಅಂತ ಅಂದ್ಕೊಂಡು ಹೋದೆ ಅಷ್ಟೇ ಕಣೆ. ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಾದಂತಹ ಇಂಟೆನ್ಷನ್ ಇರಲಿಲ್ಲ ಅಂತ ಹೇಳಿ ಭಾರ್ಗವಿ ಅವ್ರ ಅಮ್ಮ ಹೇಳ್ತಾರೆ. ಭಾರ್ಗವಿ ಅವ್ರ ಅಮ್ಮ ಅದನ್ನು ಹೇಳಿದ ತಕ್ಷಣ ಹೋಗ್ಲಿ ಬಿಡಮ್ಮ, ಇನ್ಯಾವತ್ತೂ ಸಹ ಈ ರೀತಿ ಮಾಡಬೇಡ ಅಂತ ಹೇಳಿ ಭಾರ್ಗವಿ ಹೇಳ್ತಾಳೆ. ಹೇಳ್ಬಿಟ್ಟು ಅಮ್ಮ ಬೆಳಗಿಂದ ಏನಾದರೂ ತಿಂದ್ಯಾ ಇಲ್ವಾ ಅಂತ ಕೇಳಿಬಿಟ್ಟು ಹೋಗಿ ತಟ್ಟೆಗೆ ಊಟ ಹಾಕೊಂಡ್ಬಂದು ಅವಳೇ ಅವ್ರ ಅಮ್ಮಂಗೆ ತಿನ್ನಿಸ್ತಾಳೆ. ಅವ್ರ ಅಮ್ಮಂಗೆ ಅವಳು ತಿನ್ನಿಸ್ಬೇಕಾದ್ರೆ ಅವ್ರ ಅಮ್ಮನ ಕಣ್ಣಲ್ಲಿ ನೀರೇ ಬರ್ತಿರುತ್ತೆ. ಎಂಥ ಮಗಳನ್ನ ಹೆತ್ತಿದ್ದೀನಿ ನಾನು ಅಂತ ಹೇಳಿ ಅದನ್ನೆಲ್ಲ ನೆನೆಸ್ಕೊಂಡು ಅವಳು ಒಳಗೊಳಗೇನೆ ದುಃಖನೂ ಪಡ್ತಿರ್ತಾಳೆ ಆ್ಯಂಡ್ ಖುಷಿನೂ ಪಡ್ತಿರ್ತಾಳೆ. ಇಷ್ಟೆಲ್ಲ ಆದಮೇಲೆ ಈ ಕಡೆ ವಿಕ್ಕಿ ಮತ್ತು ವಂದನಾಳ ಸ್ಟೋರಿ ಶುರು ಆಗುತ್ತೆ. ವಂದನಾ ಇಲ್ಲಿ ಅರ್ಜುನ್ ಬಗ್ಗೆ ನೆನೆಸ್ಕೊಂಡು, ಅರ್ಜುನ್ ಭಾರ್ಗವಿ ಜೊತೆ ಸುತ್ತಿರೋದನ್ನ ನೆನೆಸ್ಕೊಂಡು ತುಂಬಾ ಕೋಪ ಮಾಡಿಕೊಂಡು ಅವ್ರ ಮನೆ ಹತ್ರ ಓಡಾಡ್ತಿರ್ತಾಳೆ. ಅದೇ ಟೈಮ್ಗೆ ವಿಕ್ಕಿ ಬರ್ತಾನೆ. ವಿಕ್ಕಿ ಬಂದು ವಂದನಾನ ನೋಡ್ಬಿಟ್ಟು ಅವ್ನ ಪಾಡ್ಗೆ ಅವ್ನು ವಾಪಸ್ ಹೋಗ್ತಿರ್ತಾನೆ. ಆಗ ವಂದನಾ ವಿಕ್ಕಿ ಕಮ್ಮಿಯರ್ ಅಂತ ಹೇಳಿ ಕರೀತಾಳೆ. ಕರೆದುಬಿಟ್ಟು ಏನು ಅವಾಯ್ಡ್ ಮಾಡ್ತಿದ್ಯಾ ನನ್ನ ಅಂತ ಕೇಳ್ತಾಳೆ. ಎಲ್ಲರೂ ಸಹ ಇದೇ ರೀತಿ ಅವಾಯ್ಡ್ ಮಾಡಿ ನನ್ನ ಅಂತ ಹೇಳ್ತಾಳೆ. ಆಗ ವಿಕ್ಕಿ ಹೇಳ್ತಾನೆ, ಎಲ್ಲರೂ ಅವಾಯ್ಡ್ ಮಾಡ್ತಿದ್ದಾರೆ, ಯಾರ್ಯಾರು ಅವಾಯ್ಡ್ ಮಾಡ್ತಿದ್ದಾರಕ್ಕ ನಿನ್ನ ಅಂತ ವಿಕ್ಕಿ ಕೇಳ್ತಾನೆ. ನೀನು ಇಲ್ಲಿ ನನ್ನನ್ನು ಅವಾಯ್ಡ್ ಮಾಡ್ತಿದ್ಯಾ, ಹಾಗೆ ಆ ಕಡೆ ಅರ್ಜುನು ನನ್ನ ತುಂಬಾ ಅವಾಯ್ಡ್ ಮಾಡ್ತಿದ್ದಾನೆ, ಏನಕ್ಕೆ ಈ ರೀತಿ ಮಾಡ್ತಿದ್ದಾನೆ ಅಂತಲೇ ಗೊತ್ತಾಗ್ತಿಲ್ಲ. ನಾನೇ ಅವ್ನ ಮನೆಗೆ ಹೋಗಿ ಅವ್ನ ಮೇಲೆ ಬಿದ್ದು ಮಾತಾಡ್ಸೋಕ್ಕೆ ಟ್ರೈ ಮಾಡಿದ್ರು ಸಹ ಅವ್ನು ನನ್ನಿಂದ ದೂರ ಹೋಗ್ತಾನೆ ಇದ್ದಾನೆ ಹೊರತು ನನಗೆ ಹತ್ರ ಆಗೋಕ್ಕೆ ಟ್ರೈ ಮಾಡ್ತಾನೆ ಇಲ್ಲ, ಪ್ರತಿ ಬಾರಿ ನನ್ನ ಅವಾಯ್ಡ್ ಮಾಡ್ತಾನೆ ಇರ್ತಾನೆ ಅಂತ ಹೇಳಿ ವಂದನಾ ಇಲ್ಲಿ ವಿಕ್ಕಿ ಹತ್ರ ಹೇಳ್ತಾಳೆ. ಆಗ ವಿಕ್ಕಿ ಹೇಳ್ತಾನೆ, ಏನಿಲ್ಲ ಬಿಡಕ್ಕ, ಏನೋ ಸ್ವಲ್ಪ ಕೆಲಸದ ಟೆನ್ಷನಲ್ಲಿ ಇರ್ತಾನೆ, ಅದಕ್ಕೋಸ್ಕರ ಆ ರೀತಿ ಮಾಡಿರ್ತಾನೆ, ಅದಕ್ಕೆಲ್ಲ ಟೆನ್ಷನ್ ತೊಗೊಳೋದಕ್ಕೆ ಹೋಗ್ಬೇಡ ಬಿಡು ಅಂತ ಹೇಳ್ತಾನೆ ವಿಕ್ಕಿ. ಆಗ ವಂದನಾ ಹೇಳ್ತಾಳೆ, ಇದಕ್ಕೆಲ್ಲ ಕಾರಣ ಭಾರ್ಗವಿನ, ಅವಳನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಇಲ್ಲಿ ವಂದನಾ ಹೇಳ್ತಾಳೆ. ಆಗ ವಿಕ್ಕಿಗೆ ಡೌಟ್ ಬರುತ್ತೆ, ನನಗೆ ಅವಳ ಮೇಲೆ ಕೋಪ ಇರೋದಕ್ಕೆ ಒಂದು ರೀಸನ್ ಇದೆ, ನೀನು ಅವಳ ಮೇಲೆ ಏನಕ್ಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಅಂತ ಹೇಳಿ ವಿಕ್ಕಿ ಕೇಳ್ತಾನೆ. ಆಗ ವಂದನಾ ಹೇಳ್ತಾಳೆ, ಆ ಭಾರ್ಗವಿಯಿಂದನೇ ತಾನೇ ನನ್ನ ಮತ್ತೆ ಅರ್ಜುನ್ ಎಂಗೇಜ್ಮೆಂಟ್ ಎಲ್ಲ ಲೇಟ್ ಆಗ್ತಿರೋದು, ಅವಳು ಇನ್ಮೇಲೆ ಕೇಸ್ ಹಾಕಿದ್ದಕ್ಕೇನೆ ನಮ್ಮ ಎಂಗೇಜ್ಮೆಂಟ್ ಬದಲು ಈ ವಿಚಾರದ ಬಗ್ಗೆನೇ ಮಾತಾಡೋ ಹಾಗಾಗಿದೆ, ಅದಕ್ಕೋಸ್ಕರನೇ ಭಾರ್ಗವಿ ಮೇಲೆ ನನಗೆ ತುಂಬಾ ಕೋಪ ಇದೆ, ಅವಳನ್ನಂತೂ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಇಲ್ಲಿ ವಂದನಾ ಹೇಳ್ತಾಳೆ. ಆಗ ವಿಕ್ಕಿ ಹೇಳ್ತಾನೆ, ಹೌದು ಕಣೆ, ನೀನು ಹೇಳ್ತಿರೋದು ಕರೆಕ್ಟು, ಎಲ್ಲ ಆಗ್ತಿರೋದು ಅವಳಿಂದನೇ, ಬಟ್ ನೀನು ಅವಳ ಮೇಲೆ ಕೋಪ ಮಾಡಿಕೊಂಡು ಸುಮ್ಮನೆ ಕೂತ್ಕೊಳ್ಬೋದು, ಬಟ್ ನಾನು ಮಾತ್ರ ಕೋಪ ಮಾಡ್ಕೊಂಡು ಸುಮ್ಮನೆ ಇರೋದಿಲ್ಲ, ಅವಳು ಒಂದು ಗತಿ ಕಾಣಿಸ್ತೀನಿ ಅಂತ ಹೇಳಿ ವಿಕ್ಕಿ ಅಲ್ಲಿಂದ ಹೊರಟೋಗ್ತಾನೆ. ಆಗ ವಂದನಾಗೂ ಸಹ ತಲೆಯಲ್ಲಿ ಒಂದು ಪ್ಲ್ಯಾನ್ ಬರುತ್ತೆ. ಏನು ಅಂತಂದರೆ, ಆ ಭಾರ್ಗವಿಗೆ ಏನಾದರೂ ಒಂದು ಕಾಟ ಕೊಡ್ತಿದ್ರೆ ಅವಳಿಗೆ ಕೋರ್ಟ್ಗೆ ಹೋಗೋಕ್ಕೂ ಟೈಮ್ ಇರಬಾರ್ದು, ಈ ಕಡೆ ಅರ್ಜುನ್ ಜೊತೆ ಸುತ್ತಕ್ಕೂ ಸಹ ಟೈಮ್ ಇರಬಾರ್ದು, ಯಾವುದಾದ್ರೂ ಒಂದು ಕಾಟ ಕೊಡ್ತಿದ್ರೆ ಆ ಕಾಟದಲ್ಲೇ ತಡ್ಕೊಳಕ್ಕಾಗ್ದೇ ಹಿಂಸೆ ಅನುಭವಿಸ್ಕೊಂಡಿರ್ಬೇಕು ಅವಳು, ಆ ರೀತಿ ಅವ್ಳಿಗೆ ಏನಾದರೂ ಮಾಡಬೇಕು ಅಂತ ಹೇಳಿ ಅವಳು ಪ್ಲ್ಯಾನ್ ಮಾಡ್ಕೊಳ್ತಾಳೆ. ನಂತರ ಇಲ್ಲಿ ಮತ್ತೆ ಭಾರ್ಗವಿ ಮನೆ ಸ್ಟೋರಿ ಶುರು ಆಗುತ್ತೆ. ಭಾರ್ಗವಿ ಅವ್ರ ಅಪ್ಪನಿಗೆ ಮಾತ್ರೆ ಕೊಡಬೇಕು ಅಂತ ಹೇಳಿ ರೂಮ್ಗೆ ಹೋಗ್ತಾಳೆ, ಅವ್ರ ಅಪ್ಪ ಇರುವಂತಹ ರೂಮ್ಗೆ ಹೋಗ್ತಾಳೆ. ಬಟ್ ಅಲ್ಲಿ ರವೀಂದ್ರ ಭಟ್ಕಳವರು ಕಾಣೆ ಆಗಿರ್ತಾರೆ, ರೂಮಲ್ಲಿ ಇರೋದಿಲ್ಲ. ಆವಾಗ ಅವಳು ಅವ್ರ ಅಪ್ಪನ ಹುಡ್ಕೋದಕ್ಕೆ ಶುರು ಮಾಡ್ತಾಳೆ ಮನೆಯಲ್ಲೇ. ಭಾರ್ಗವಿ ಹುಡುಕ್ತಿರೋದನ್ನ ನೋಡಿ ಅವ್ರ ಅಮ್ಮ, ಅವ್ರ ಅತ್ತೆ ಎಲ್ಲರೂ ಸಹ ಒಬ್ಬೊಬ್ರು ಒಂದೊಂದು ಜಾಗದಲ್ಲಿ ಇರ್ತಾರೆ. ಅವ್ರ ಅತ್ತೆ ಒಂದು ರೂಮಲ್ಲಿ ಇರ್ತಾರೆ, ಅವ್ರ ಅಮ್ಮ ಕಿಚನಲ್ಲಿ ಇರ್ತಾರೆ, ಅವರೆಲ್ಲರೂ ಸಹ ಭಾರ್ಗವಿ ಹತ್ರ ಬರ್ತಾರೆ. ಬಂದು ಯಾಕೆ ಏನಾಯಿತು ಅಂತ ಕೇಳ್ತಾರೆ. ಅಮ್ಮ, ಅಪ್ಪ ಕಾಣಿಸ್ತಿಲ್ಲ, ನೋಡಿದ್ರ ಅಮ್ಮ ಯಾರಾದರೂ ಅಂತ ಹೇಳಿ ಭಾರ್ಗವಿ ಕೇಳ್ತಾಳೆ. ಆಗ ಅವರೆಲ್ಲರೂ ಸಹ ರವೀಂದ್ರ ಭಟ್ಕಳನ್ನ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಬಟ್ ಮನೆಯಲ್ಲಿ ಎಷ್ಟೇ ಹುಡುಕಿದ್ರು ರವೀಂದ್ರ ಭಟ್ಕಳವರು ಸಿಗೋದೇ ಇಲ್ಲ. ನಂತರ ಇಲ್ಲಿ ರವೀಂದ್ರ ಭಟ್ಕಳವ್ರನ್ನ ತೋರಿಸ್ತಾರೆ. ಪಾಪ ಅವರು ಒಂದೇ ಒಂದು ಸ್ಲಿಪ್ಪರ್ನ ಹಾಕ್ಕೊಂಡು ರೋಡಲ್ಲಿ ಹುಚ್ಚಿನ ಥರ ಅಲಿತಾ ಇರ್ತಾರೆ. ಹುಚ್ಚಿನ ಥರ ಹಲ್ಕೊಂಡು JP ಪಾಟೀಲ್
ತಪ್ಪು ಮಾಡಿದ್ದಾನೆ ಯುವರ್ ಆನರ್ ಅಂತ ಹೇಳಿ ಹುಚ್ಚಿನ ಥರ ಅಲಿತಿರ್ತಾರೆ. ಅಲ್ಲಿ ಸಿಕ್ಕಿದವ್ರನ್ನೆಲ್ಲ ಕರ್ಕೊಂಡು ಬನ್ನಿ ನನ್ನ ಜೊತೆ ಸಾಕ್ಷಿ ಹೇಳೋದಕ್ಕೆ ಯಾರಾದರೂ ಬನ್ನಿ, ನೀವು ಸಾಕ್ಷಿ ಹೇಳ್ತೀರಾ ಯಾರಾದರೂ ನನ್ನ ಜೊತೆ ಬನ್ನಿ, ಸಾಕ್ಷಿ ಹೇಳಿ, ನಾನು ಲಂಚ ತೊಗೊಂಡಿಲ್ಲ ಅಂತ ಹೇಳಿ ರೋಡಲ್ಲಿ ಸಿಕ್ಕಿದವ್ರನ್ನೆಲ್ಲ ಮಾತಾಡ್ಸೋದಕ್ಕೆ ಹೋಗ್ತಿರ್ತಾರೆ. ಎಲ್ಲರೂ ಸಹ ಯಪ್ಪಂಗೆ ಏನು ಹುಚ್ಚಿಡ್ದುಬಿಟ್ಟಿದೆ ಅಂತ ಅನಿಸುತ್ತೆ ಅಂತ ಹೇಳಿ ಎಲ್ಲರೂ ಸಹ ಆ ರೀತಿ ಅಂದ್ಕೊಂಡು ಹೋಗ್ತಿರ್ತಾರೆ. ಬಟ್ ಯಾರೂ ಸಹ ಅವ್ರಿಗೆ ಹೆಲ್ಪ್ ಸಹ ಮಾಡೋದಕ್ಕೆ ಹೋಗೋದಿಲ್ಲ. ಬಟ್ ಒಬ್ಬ ವ್ಯಕ್ತಿ ಮಾತ್ರ ಬೈಕಲ್ಲಿ ಬಂದು ಪಾಪ ನಿಮ್ಮ ಮನೆ ಹತ್ರ ಬಿಡ್ತೀನಿ, ಏನು ಮನೆಯಿಂದ ತಪ್ಪಿಸ್ಕೊಂಡು ಬಂದಿದ್ಯಾ ಅಂತ ಹೇಳಿ ಕೇಳ್ತಾನೆ. ಯಾರೇ ತಪ್ಪಿಸ್ಕೊಂಡು ಬಂದಿರೋದು, ನೀನೇನು ನನ್ನನ್ನು ಮನೆಗೆ ಬಿಡೋದು, ನೀನು ಹೋಗು ಇಲ್ಲಿಂದ ಅಂತ ಹೇಳಿ ರವೀಂದ್ರ ಭಟ್ಕಳವರು ಅವನಿಗೆ ಬೈದ್ಬಿಟ್ಟು ಕಳಿಸ್ತಾರೆ. ಅಯ್ಯೋ ಒಳ್ಳೆ ಹುಚ್ಚನ ಸವಾಸ ಆಯಿತು ಅಂತ ಹೇಳಿ ಅವರು ಕೂಡ ಅಲ್ಲಿಂದ ಹೊರಟೋಗ್ತಾರೆ. ನಂತರ ಇಲ್ಲಿ ಭಾರ್ಗವಿ ಮತ್ತು ಅವ್ರ ಅಮ್ಮ ಅವ್ರ ಅಪ್ಪನ ಹುಡುಕ್ತಾನೆ ಇರ್ತಾರೆ. ಬೀದಿನಲ್ಲೂ ಸಹ ಅವ್ರ ಅಪ್ಪನ ಫೋಟೋ ತೋರಿಸ್ಕೊಂಡು ನಮ್ಮಪ್ಪನ ನೋಡಿದ್ರ ಅಂತ ಹೇಳಿ ಭಾರ್ಗವಿ ಮತ್ತು ಅವರಮ್ಮ ಇಬ್ಬರು ಸಹ ಹುಡುಕ್ತಿರ್ತಾರೆ. ಇಲ್ಲಿ ರವೀಂದ್ರ ಭಟ್ಕಳವರು ರೋಡಲ್ಲಿ ಅಲಿತಿರೋದನ್ನ ಅಲ್ಲಿ ವಿಕ್ಕಿ ಫ್ರೆಂಡ್ ಒಬ್ಬ ನೋಡ್ತಾನೆ, ಕಾರಲ್ಲಿ ಕುತ್ಕೊಂಡಿರ್ತಾನೆ. ವಿಕ್ಕಿ ಫ್ರೆಂಡ್ ಒಬ್ಬ ನೋಡ್ತಾನೆ. ಅವನಿಗೆ ನೋಡಿದ ತಕ್ಷಣ ಫುಲ್ ಖುಷಿಯಾಗೋಗುತ್ತೆ. ಖುಷಿಯಾಗೋಗಿ ಅವನು ವಿಕ್ಕಿಗೆ ಕಾಲ್ ಮಾಡ್ತಾನೆ. ವಿಕ್ಕಿಗೆ ಕಾಲ್ ಮಾಡಿದಾಗ ವಿಕ್ಕಿ ಜೊತೆ ವಂದನ ಕೂಡ ಇರ್ತಾರೆ. ಇಬ್ಬರು ಕುತ್ಕೊಂಡು ಮಾತಾಡ್ತಿರ್ತಾರೆ. ಅವ್ನು ವಿಕ್ಕಿಗೆ ಕಾಲ್ ಮಾಡಿದಾಗ ಅವನು ಹೇಳ್ತಾನೆ, ನಾನು ರೋಡಲ್ಲಿ ಯಾರನ್ನು ನೋಡಿದೆ ಗೊತ್ತಾನು ಅಂತ ಕೇಳ್ತಾನೆ. ಆಗ ವಿಕ್ಕಿ ಹೇಳ್ತಾನೆ, ನೀನು ರೋಡಲ್ಲಿ ಯಾರನ್ನು ನೋಡಿದೆ ಅಂತ ನನಗೆ ಹೇಗೋ ಗೊತ್ತಾಗಬೇಕು, ಬಾಯ್ ಬಿಟ್ಟು ಹೇಳೋ ಏನು ನೋಡಿದೆ ಅಂತ ಹೇಳಿ ವಿಕ್ಕಿಗೆ ಹೇಳ್ತಾನೆ. ಆಗ ಅವನು ಹೇಳ್ತಾನೆ, ಭಾರ್ಗವಿಯವರ ತಂದೆನ ನೋಡಿದೆ ಕಣೋ ನಾನು, ಅವನು ರೋಡಲ್ಲಿ ಹುಚ್ಚಿನ ಥರ ಅಲಿತಿದ್ದಾನೆ, ಬಟ್ಟೆ ಎಲ್ಲ ಹರಿದೋಗಿದೆ, ಕಾಲಿಗೆ ಒಂದೇ ಒಂದು ಚಪ್ಪಲಿ ಹಾಕ್ಕೊಂಡಿದ್ದಾನೆ, ಈ ರೀತಿ ಒಂದು ಚಪ್ಪಲಿ ಹಾಕ್ಕೊಂಡು ರೋಡಲ್ಲೆಲ್ಲ ಹುಚ್ಚಿನ ಥರ ಅಲಿತಿದ್ದಾನೆ ಕಣೋ ಅಂತ ಹೇಳಿ ಅವ್ನು ವಿಕ್ಕಿ ಹತ್ರ ಹೇಳ್ತಾನೆ. ವಿಕ್ಕಿಗೆ ಅವಾಗ ಏನು ನಿಜ ಹೇಳ್ತಿದ್ಯಾ, ಭಾರ್ಗವಿಯವರಪ್ಪ ರೋಡಲ್ಲಿ ಹುಚ್ಚಿನ ಥರ ಅಲಿತಿದ್ದಾನ, ಎಲ್ಲಿ ಇನ್ನೊಂದ್ಸತಿ ಹೇಳು ಅಂತ ಹೇಳಿ ಲೌಡ್ ಸ್ಪೀಕರ್ನ ಆನ್ ಮಾಡ್ತಾನೆ. ಆಗ ಅವನ ಫ್ರೆಂಡ್ ಮತ್ತೆ ರಿಪೀಟ್ ಟೆಲಿಕಾಸ್ಟ್ ಮಾಡ್ತಾನೆ, ಭಾರ್ಗವಿಯವ್ರ ತಂದೆ ಈ ರೀತಿ ಹುಚ್ಚಿನ ಥರ ರೋಡಲ್ಲೆಲ್ಲ ಅಲಿತಿದ್ದಾನೆ ಅಂತ ಹೇಳ್ತಾನೆ. ಆಗ ವಂದನ ಅದನ್ನು ಕೇಳಿಸ್ಕೊಂಡು ತುಂಬಾ ಖುಷಿ ಪಡ್ತಿರ್ತಾಳೆ. ತುಂಬ ಖುಷಿಪಟ್ಟು ಅವಳ ತಲೆಗೆ ಸಡನ್ನಾಗಿ ಒಂದು ಪ್ಲ್ಯಾನ್ ಬರುತ್ತೆ. ಸಡನ್ನಾಗಿ ಅವಳು ಫೋನ್ ಕಿತ್ಕೊತಾಳೆ. ವಿಕ್ಕಿದು ಫೋನ್ ಕಿತ್ಕೊಂಡು, ಏನು ಭಾರ್ಗವಿಯವರಪ್ಪ ರೋಡಲ್ಲಿ ಅಲಿತಿದ್ದಾರ, ನೀನೆಲ್ಲಿದ್ಯಾ ಮತ್ತೆ ಅಂತ ಕೇಳ್ತಾಳೆ. ನಾನು ಇಲ್ಲೇ ರೋಡಲ್ಲೇ ಇದ್ದೀನಿ, ನನಗಿಂತ ಸ್ವಲ್ಪ ಮುಂದೆ ಭಾರ್ಗವಿಯವರಪ್ಪ ಈ ರೀತಿ ರೋಡಲ್ಲೆಲ್ಲ ಓಡಾಡ್ತಿದ್ದಾರೆ ಅಂತ ಹೇಳ್ತಾನೆ. ಹಾಗಿದ್ರೆ ಹೋಗಿ ಗುದ್ಬಿಡು ಅವನಿಗೆ ಅಂತ ಹೇಳ್ತಾಳೆ. ಅವನಿಗೆ ಅವಾಗ ಅದನ್ನು ಕೇಳಿದ ತಕ್ಷಣ ಶಾಕ್ ಆಗುತ್ತೆ. ಆ್ಯಂಡ್ ವಿಕ್ಕಿ ಕೂಡ, ಹೇ ಅಕ್ಕ ಏನೇ ಹೇಳ್ತಾ ಇದೆಯಾ ನೀನು ಅಂತ ಕೇಳ್ತಾರೆ. ಅವಾಗ ವಂದನ ಹೇಳ್ತಾಳೆ, ವಿಕ್ಕಿ, ನೀನು ಈ ಕೇಸಿಂದ ಬಚಾವಾಗಬೇಕು ಅಂತಂದರೆ ನಿಮ್ಗಿರೋದು ಇವಾಗ ಇದೊಂದೇ ಆಪ್ಷನ್ನು, ಸುಮ್ಮನೆ ಇರು ಅಂತ ಹೇಳಿ ನಾನೆಲ್ಲ ಒಳ್ಳೆಯದನ್ನೇ ಮಾಡ್ತೀನಿ, ಸುಮ್ಮನೆ ನಿಂತ್ಕೊಳ್ಳೋ ಅಂತ ಹೇಳಿ ವಿಕ್ಕಿನ ಕನ್ವಿನ್ಸ್ ಮಾಡಿ ಇವಳು ಫೋನಲ್ಲಿ ಮತ್ತೆ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಅವಾಗ ಅವರು ಸಹ ಭಯ ಪಡ್ತಿರ್ತಾರೆ ತುಂಬಾ. ಅಕ್ಕ ಏನಕ್ಕ ಹೇಳ್ತಿದ್ಯಾ ನೀನು, ಗುದ್ಬಿಡ್ಬೇಕಾ, ಏನಕ್ಕ ಹೇಳ್ತಿದ್ಯಾ ನೀನು ಅಂತ ಕೇಳ್ತಿರ್ತಾರೆ. ಹೌದು, ಈ ಕೇಸಲ್ಲಿ ವಿಕ್ಕಿ ಮಾತ್ರ ಸಿಕ್ಕಾಕೊಂಡಿಲ್ಲ, ವಿಕ್ಕಿ ಜೊತೆ ನೀವೆಲ್ಲರೂ ಕೂಡ ಸಿಕ್ಕಾಕೊಂಡಿದ್ದೀರಾ. ವಿಕ್ಕಿನ ನಮ್ಮಪ್ಪ ಹೇಗೋ ಬಚಾವ್ ಮಾಡಿಬಿಡ್ತಾರೆ, ಬಟ್ ನೀವು ಹೇಗೆ ಬಚಾವ್ ಆಗ್ತೀರಾ, ನಿನ್ನ ಲೈಫು ಕೂಡ ಇನ್ನೂ ಸೆಟ್ಲ್ ಆಗಿಲ್ಲ, ನಿನ್ನ ಲೈಫ್ ಸೆಟಲ್ ಮಾಡುವಂತಹ ಜವಾಬ್ದಾರಿ ನಂದು, ಇನ್ನೂ ಪಾರ್ಟಿ ಅದು ಇದು ಅಂತ ಸುತ್ಕೊಂಡಿದ್ಯಾ, ಅದೆಲ್ಲನೂ ಬಿಟ್ಟು ನಿನ್ನ ಲೈಫ್ ಸೆಟಲ್ ಮಾಡುವಂತಹ ಜವಾಬ್ದಾರಿ ನಂದು. ಗುದ್ದದ ಮೇಲೆ ಏನು ಮಾಡಲಿ ಅನ್ನುವಂತಹ ಪ್ರಶ್ನೆ ನಿನ್ನ ತಲೆನಲ್ಲಿ ಕಾಡ್ತಿದೆ ಅಲ್ಲ, ಗುದ್ದುಬಿಟ್ಟು ನಿನ್ನ ಪಾಡಿಗೆ ನೀನು ಅಲ್ಲಿಂದ ಹೊರಟುಬಿಡು. ನಾನು ಈ ಕೇಸ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕನ್ನೋದು ನನಗೆ ಗೊತ್ತಿದೆ, ನನ್ನ ತಂದೆ ಮತ್ತು ನಾನು ಈ ಕೇಸ್ನ ಹ್ಯಾಂಡಲ್ ಮಾಡ್ತೀವಿ, ನಿನ್ನ ಹೆಸರು ಬರ್ದಿರೋ ಹಾಗೆ ನಾವು ನೋಡ್ಕೋತೀವಿ, ಆ್ಯಂಡ್ ನಿನ್ನ ಲೈಫ್ ಸೆಟಲ್ ಆಗೋಕ್ಕೆ ಏನೇನು ಬೇಕೋ ಎಲ್ಲವನ್ನೂ ಸಹ ನಾವು ಮಾಡ್ತೀವಿ ಅಂತ ಹೇಳಿ ಅವಳು ಅವನಿಗೆ ಧೈರ್ಯ ಕೊಡ್ತಾಳೆ. ಆಗ ಅವನು, ಸರಿ ಅಕ್ಕ, ಇವಾಗಲೇ ನೀವು ಹೇಳಿರುವಂತಹ ಕೆಲಸನ ನಾನು ಮಾಡ್ತೀನಿ ಅಂತ ಹೇಳಿ ಒಪ್ಕೊಳ್ತೇನೆ. ಒಪ್ಕೊಂಡಿದ್ದ ತಕ್ಷಣ ಕಾಲ್ ಕಟ್ ಮಾಡ್ತಾರೆ. ಅಲ್ಲಿ ರವೀಂದ್ರ ಭಟ್ಕಳ್, ಯುವರ್ ಆನರ್ ಪ್ಲೀಸ್ ಈ JP ಮಾತನ್ನ ಕೇಳಬೇಡಿ, JP ಎಲ್ಲ ಸುಳ್ಳು ಸಾಕ್ಷಿನ ತಂದು ನಿಮ್ಮ ಮುಂದೆ ಇಡ್ತಿದ್ದಾನೆ, ನಾನು ಲಂಚ ತಗೊಂಡಿಲ್ಲ ಯುವರ್ ಆನರ್ ಅಂತ ಹೇಳಿ ರೋಡಲ್ಲೆಲ್ಲ ಬಡ್ಕೊಂಡು ಓಡಾಡ್ಕೊಂಡಿರ್ತಾರೆ. ಅಷ್ಟರಲ್ಲಿ ಅವನ ಫ್ರೆಂಡ್ ವಿಕ್ಕಿ ಫ್ರೆಂಡ್ ಏನು ಕಾರಲ್ಲಿ ಇರ್ತಾನೆ, ಅವನು ಬಂದು ರವೀಂದ್ರ ಭಟ್ಕಳ್ ಅವ್ರಿಗೆ ಗುದ್ಬಿಡ್ತಾನೆ. ಸೊ ಇವತ್ತಿನ ಭಾರ್ಗವಿ LLB ಸಂಚಿಕೆಯಲ್ಲಿ ಇಷ್ಟೆಲ್ಲ ನಡೆಯುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಆ್ಯಂಡ್ ಇದೇ ರೀತಿಯಾದಂತಹ ಕನ್ನಡ ಸೀರಿಯಲ್ಸ್ಗಳ ಅಪ್ಡೇಟ್ಗಳಿಗಾಗಿ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.